ಅಖಿಲ ಕರ್ನಾಟಕ ಅನುದಾನಿತ ಶಾಲಾ ಕಾಲೇಜುಗಳ ಜಿಲ್ಲಾ ನೌಕರರ ಸಂಘದಿಂದ ಜಿಲ್ಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರಿಗೆ ಮನವಿ. ಸುದ್ದಿಯ ವಿವರ. 2025 ಹಾಗೂ 2026ನೇ ಸಾಲಿನ ಮಾನ್ಯತೆ ನವೀಕರಣದ ನಿಯಮಗಳ ಸಡಿಲಿಕೆ ಪ್ರಕ್ರಿಯೆ ಚಾಲ್ತಿಯಲ್ಲಿರುವ ಹಿನ್ನೆಲೆಯಲ್ಲಿ ಹಾಗೂ ಅನುದಾನಿತ ಶಾಲೆಗಳ ದಾಖಲಾತಿ ಕೊರತೆ ಇರುವ ಕಾರಣಕ್ಕಾಗಿ ವೇತನ ತಡೆಹಿಡಿಯುವ ಆದೇಶವನ್ನು ಹಿಂಪಡೆಯುವ ಹಾಗೂ ಅನುದಾನಿತ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಹೆಚ್ಚುವರಿ ಇರುವ ಶಿಕ್ಷಕರನ್ನು ಮೊದಲ ಪ್ರಾಶಸ್ತ್ಯ ಅನುದಾನಿತ ಶಾಲೆಗಳಿಗೆ ನಿಯೋಜಿಸಬೇಕು. ಮಾನ್ಯತೆ ನವೀಕರಣ ಪ್ರಕ್ರಿಯೆ 2025-26ನೇ ಶೈಕ್ಷಣಿಕ ವರ್ಷದ ಮಾನ್ಯತೆ ನವೀಕರಣಕ್ಕಾಗಿ ಈಗಾಗಲೇ ಹಲವು ಬಾರಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದ್ದು, ಆದರೆ ನವೀಕರಣಕ್ಕೆ ವಿಧಿಸಲಾಗಿರುವ ಹಲವು ಕಠಿಣ ಷರತ್ತುಗಳನ್ನು ಪೂರೈಸಲು ಶಾಲೆಗಳು ಪ್ರಾಯೋಗಿಕವಾಗಿ ತೊಂದರೆಗಳನ್ನು ಎದುರಿಸುತ್ತಿವೆ. ಮಾನ್ಯ ಸಚಿವರ ಭರವಸೆ ಹಾಗೂ ಉಪಸಮಿತಿ ರಚನೆ, ಈ ಕಠಿಣ ನಿಯಮಗಳನ್ನು ಸಡಿಲಿಸುವಂತೆ ಕೋರಿ ರಾಜ್ಯ ಅನುದಾನಿತ ಸಂಘದಿಂದ ಮಾನ್ಯ ಶಿಕ್ಷಕ ಸಚಿವರಿಗೆ ಮನವಿ ಸಲ್ಲಿಸಲಾಗಿತ್ತು. ಇದಕ್ಕೆ ಸಕಾರಾತ್ಮಕ ಸ್ಪಂದಿಸಿದ ಸಚಿವರು ನಿಯಮಗಳು ಪರಿಶೀಲನೆಗಾಗಿ ಈಗಾಗಲೇ ಉಪಸಮಿತಿಯನ್ನು ರಚಿಸಿದ್ದಾರೆ. ಸದರಿ ಸಮಿತಿಯು ಸಭೆಗಳನ್ನು ನಡೆಸುತ್ತಿದ್ದು, ಶೀಘ್ರದಲ್ಲಿ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಿದ್ದಾರೆ. ಉಲ್ಲೇಖ 1ರಂತೆ ಮಾನ್ಯ ಆಯುಕ್ತರ 2008 ಹಾಗೂ 9ರ ಸುತ್ತೋಲೆಯನ್ನು ಅನುದಾನಿತ ಶಾಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿಗೆ ಮಕ್ಕಳ ದಾಖಲಾತಿ ಕೊರತೆ ಹಾಗೂ ಇನ್ನಿತರೆ ಕಾರಣಗಳನ್ನು ಒಡ್ಡಿ ವೇತನವನ್ನು ತಡೆಹಿಡಿಯಬೇಕಾದಲ್ಲಿ ಮಾನ್ಯ ಆಯುಕ್ತರ ಕಚೇರಿಯ ಅನುಮತಿ ಪಡೆದು ಕ್ರಮ ಕೈಗೊಳ್ಳುವುದು. ಉಲ್ಲೇಖ 2ರಂತೆ ಮಾನ್ಯ ನಿರ್ದೇಶಕರ ಆದೇಶದಂತೆ ಅನುದಾನಿತ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಲ್ಲಿ ವಿವಿಧ ಹಂತಗಳಲ್ಲಿ ಹೆಚ್ಚುವರಿಯಾಗಿ ಗುರುತಿಸಿರುವ ಆಯಾ ತಾಲೂಕಿನ ಶಿಕ್ಷಕರ ಸೇವೆಯನ್ನು ಇತರ ಅಗತ್ಯವಿರುವ ಅದೇ ತಾಲೂಕಿನ ಅನುದಾನಿತ ಶಾಲೆಗಳಿಗೆ ಪ್ರಥಮ ಪ್ರಾಶಸ್ತ್ಯವಾಗಿ ನಿಯೋಜನೆ ಮಾಡಬೇಕು. ಒಂದು ವೇಳೆ ಇದು ಸಾಧ್ಯವಾಗದೇ ಹೋದಲ್ಲಿ ಈ ವ್ಯಾಪ್ತಿಯಲ್ಲಿ ಬರುವ ಅಗತ್ಯವಿರುವ ಸರ್ಕಾರಿ ಶಾಲೆಗಳಿಗೆ ನಿಯೋಜನೆ ಮಾಡಿ ಅವರ ಸೇವೆಯನ್ನು ಬಳಸಿಕೊಳ್ಳಬೇಕು ಎಂಬ ಆದೇಶವಿರುತ್ತದೆ. ಇಷ್ಟೆಲ್ಲ ಆದೇಶಗಳು, ಬೆಳವಣಿಗೆಗಳು ಇದ್ದರೂ ಸಹ ಜಿಲ್ಲೆಯ ತಾಲ್ಲೂಕುಗಳ ಶಿಕ್ಷಣಾಧಿಕಾರಿಗಳು ಮಾನ್ಯತೆ ನವೀಕರಣ, ದಾಖಲಾತಿ ಕೊರತೆ ಇನ್ನೂ ಮುಂತಾದ ಕಾರಣಗಳಿಗೆ ವೇತನ ತಡೆಹಿಡಿಯುವುದು ಕಂಡುಬಂದಿರುತ್ತದೆ. ದಯಮಾಡಿ ಈ ಮೇಲಿನ ಆದೇಶಗಳನ್ನು ಕ್ರಮ ಕೈಗೊಳ್ಳಬೇಕೆಂದು ಶಿಕ್ಷಕರಿಗೆ ಮನವಿ ಮಾಡಿಕೊಳ್ಳಬೇಕೆಂದು ತಿಳಿಸುತ್ತೇವೆ. ಈ ಸಂದರ್ಭದಲ್ಲಿ ರಾಜ್ಯ ಉಪಾಧ್ಯಕ್ಷರಾದ ಜಿ. ಮಂಜುನಾಥ್, ಜಿಲ್ಲಾಧ್ಯಕ್ಷರಾದ ಎಂ. ನಾರಾಯಣಸ್ವಾಮಿ, ಜಿಲ್ಲೆಯ ಅನುದಾನಿತ ಶಾಲಾ ಕಾಲೇಜುಗಳ ಸಂಸ್ಥಾಪಕರು, ಶಿಕ್ಷಕರು ನೂರಾರು ಸಂಖ್ಯೆಯಲ್ಲಿ ಹಾಜರಿದ್ದರು. ವರದಿ ಪರ್ವೀಸ್ ಅಹಮದ್. ಎರಡು ಮಾತು ಹೇಳ್ತೀರಾ? ಯಾವ ರೀತಿ ಹೇಳಿ ಮೇಡಮ್? ಹೇಳಿ ಮೇಡಮ್. ಹೇಳಿ ಮೇಡಮ್. ಪಾಪ ಏನಕ್ಕಾಗಲಿ ಮೂಲ ಅವ್ರು ಬೇಕು. ನೂರಾರು ಸಂಖ್ಯೆಯಲ್ಲಿ ಇವತ್ತು ನಮ್ಮ ಅನುದಾನಿತ ಶಾಲೆಗಳ ಶಿಕ್ಷಕರು ಬಂದಿದ್ದೀರಿ. ಇಲ್ಲಿಗೆ ಕರ್ಸ್ಕೊಂಡಿದ್ದೀರಿ. ಇಲ್ಲಿ ಏನಾದರೂ ವ್ಯತ್ಯಾಸ ಇದೆ? ನೀವು ಹೇಳ್ತಾ ಇದ್ದೀರಿ ವೇತನದಿರಬಹುದು ಅಥವಾ ಹೆಚ್ಚುವರಿ ವಾರ್ಷಿಕ ಬಡ್ತಿ ಇರಬಹುದು ಅಥವಾ ನಿಮ್ಮ ಶಾಲೆಯ ನವೀಕರಣಕ್ಕೆ ಸಂಬಂಧಪಟ್ಟಾಗಿರುವಂತಹ ವ್ಯತ್ಯಾಸಗಳಿಂದ ನಿಮ್ಮ ವೇತನಕ್ಕೆ ತೊಂದರೆ ಆಗ್ತಾ ಇದೆ ಅನ್ನೋದು ಪ್ರಥಮ ಆದ್ಯತೆ. ನೀವು ಹೇಳ್ತಾ ಇರುವಂತಹ ಮೇಡಮು CCSR ಫಂಡ್ ಮೀಟಿಂಗಿಗೆ ಬೆಳಗ್ಗೆ ಒಂದು DC ಆಫೀಸಲ್ಲಿತ್ತು. ತದನಂತರ ನಾಳೆ ಫೈನಲೈಸ್ ಮಾಡಬೇಕಾಗಿರೋದ್ರಿಂದ ಅವರು CO ಆಫೀಸ್ಗೆ ಹೋಗಿದ್ದಾರೆ. ಮೇಡಮು 6 o'clock ಅವ್ರಿಗೆ ಬರ್ತಾರೆ. ಸ್ವಲ್ಪ ಹೆಣ್ಮಕ್ಳಿಗೆ ಅನಾನುಕೂಲ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ನಾನು ತಗೊತಾ ಇದ್ದೀನಿ. ಈ ಮಾಹಿತಿಯನ್ನು ಮೇಡಮ್ ಅವ್ರಿಗೆ ತಲುಪಿಸ್ತೀನಿ. ಇದರಲ್ಲಿ ಇನ್ನಷ್ಟು ವ್ಯತ್ಯಾಸಗಳಿದೆ, ಅದನ್ನು ಸ್ವಲ್ಪ ಸರಿಪಡಿಸ್ಕೊಂಡು ಕೊಡು ಅಂತ ಹೇಳಿದ್ದೀನಿ. We are at par with aided desk. ವತಿಯಿಂದ ಇಂದು ಕೋಲಾರ DDPI ಕಚೇರಿಯಲ್ಲಿ ಮಾನ್ಯ DDPI ಮೇಡಮ್ನವರನ್ನು ಭೇಟಿಯಾಗಬೇಕು ಅಂತ ಹೇಳ್ಬಿಟ್ಟು ಜಿಲ್ಲೆಯಾದ್ಯಂತ ಎಲ್ಲ ತಾಲೂಕುಗಳಿಂದ ಎಲ್ಲ ಶಿಕ್ಷಕ ಬಂಧುಗಳವರು ZP ಮತ್ತು ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿರೋದ್ರಿಂದ ನಾವು ಮೆಮೊರಾಂಡಮ್ ಅನ್ನು ವೀಣಾ ಮೇಡಮ್ನವ್ರಿಗೆ ಸಲ್ಲಿಸಿದ್ದೇವೆ. ನಂತರ ನಾಳೆ ಪದಾಧಿಕಾರಿಗಳು ಒಂದು 5-6 ಜನ ಬಂದು ಮೇಡಮ್ನವ್ರಿಗೆ
ಮೆಮೊರಾಂಡಮನ್ನು ಮತ್ತೊಂದು ಸಾರಿ ಕೊಟ್ಟು ನಮ್ಮ ಸಮಸ್ಯೆಗಳೆಲ್ಲ ಕೂಡ ಮನವರಿಕೆ ಮಾಡಿಸುವಂಥ ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇವೆ. ಆದ್ದರಿಂದ ದಯವಿಟ್ಟು ಈ ದಿನ ನಾವು ಇಲ್ಲಿಂದ ನಿರ್ಗಮಿಸೋಣ. ಅವಶ್ಯಕತೆ ಇದ್ದಾಗ ಮುಂದೆ ತಮಗೆಲ್ಲ ಕೂಡ ಮೆಸೇಜ್ ಕೊಡ್ತೀವಿ. ದಯವಿಟ್ಟು ಇವತ್ತು ಬಂದಂಗೆ ಮುಂದಿನ ಸಭೆಗೆ ಎಲ್ಲರೂ ಕೂಡ ಆಗಮಿಸಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ನಾನು ಮನವಿ ಮಾಡ್ಕೊಳ್ತೇನೆ. ಸಮಸ್ಯೆಗಳು ಅಂದ್ರಲ್ಲ ಏನೇನು ಸರ್? ಒಂದು ಸಮಸ್ಯೆಗಳು ಅನುದಾನಿತ ಶಾಲಾ ಕಾಲೇಜುಗಳಲ್ಲಿ ಸ್ಕೂಲ್ಗಳಲ್ಲಿ ವೇತನ ತಡೆ ಹಿಡಿದಿದ್ದಾರೆ ಸರ್. ಎಷ್ಟು ತಿಂಗಳಿಂದ ಕೆಲವು ಶಾಲೆಗಳಲ್ಲಿ 2 ತಿಂಗಳಿಂದ ಇದೆ, ಕೆಲವು ಶಾಲೆಗಳಲ್ಲಿ 3 ತಿಂಗಳಿಂದ ಇದೆ. ಈ ರೀತಿಯಾಗಿದೆ. ಹಾಗಾಗಿ ಶಿಕ್ಷಕರಿಗೆ ಬಹಳ ತೊಂದರೆ ಆಗ್ತಾ ಇದೆ. ಯಾಕಂದ್ರೆ ಬ್ಯಾಂಕ್ಗಳಲ್ಲಿ ಲೋನ್ಗಳು ಮಾಡಿಸಿರ್ತಾರೆ, EMI ಡ್ಯೂ ಇರುತ್ತೆ, ಫೈನ್ ಬೀಳುತ್ತೆ, ಮತ್ತೆ ಬೇರೆ ಬೇರೆ ಎಲ್ಲದಕ್ಕೂ ಕೂಡ ಸಮಸ್ಯೆ ಅಲ್ವಾ ಸರ್ ಶಿಕ್ಷಕರಿಗೆ? ಈ ವಿಚಾರಕ್ಕೆ 2008ರಲ್ಲಿ ಕುಮಾರ್ ನಾಯಕ್ ಸಾಹೇಬರು ಒಂದು ವರದಿ ಮಾಡಿದ್ದಾರೆ. ಕುಮಾರ್ ನಾಯಕ್ ಸಾಹೇಬರು ಒಂದು ವರದಿ ಮಾಡಿದ್ದಾರೆ. ಆ ವರದಿ ಪ್ರಕಾರ ಏನು ಹೇಳ್ತಿದೆ ಅಂದರೆ, ಈಗ ನಾಯಕ್ ಸುಮಾರ್ ಸರ್ ಹೇಳ್ದಂಗೆ ಶಿಕ್ಷಕರ ಸಮಸ್ಯೆಗಳು ಭಾಳಷ್ಟಿದೆ. ಶಿಕ್ಷಕರು ಮುಕ್ತವಾಗಿ ಕೆಲಸ ಮಾಡಬೇಕು ಅಂದರೆ, ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಅಂದರೆ ಈ ಯಾವುದೇ ಟೆನ್ಷನ್ಸು ಗೊಂದಲ ಇರಬಾರ್ದು ಶಿಕ್ಷಕರಿಗೆ. ಇದೇ ಒಂದು ಕಾರಣಕ್ಕೆ ಕುಮಾರ್ ನಾಯಕ್ ಸಾಹೇಬರು ಆ ಟೈಮಲ್ಲಿ ಒಂದು ವರದಿ ಮಾಡಿದ್ದಾರೆ. ವರದಿ ಏನು ಹೇಳ್ತದೆ, ಯಾವುದೇ ಕಾರಣಕ್ಕೂ ನನ್ನ ಗಮನಕ್ಕೆ ಬರದೆ ನೀವು ನೌಕರರಿಗೆ ಸ್ಯಾಲರಿ ತಡೆ ಹಿಡಿಯಂಗಿಲ್ಲ ಅಂತಲೇ ಹೇಳ್ತಾರೆ. ಆದೇಶ ಇದೆ, ಆದೇಶ ಏನಾಗಿದೆ, ಅದು ಆಯುಕ್ತರ ಆದೇಶ ಕುಮಾರ್ ನಾಯಕ್ ಸಾಹೇಬರು. ಹಂಗಾಗಿ ಅದು ಇದೆ. ಜೊತೆಗೆ ಅನುದಾನಿತ ಶಿಕ್ಷಕರನ್ನ ಬೇರೆ ಕಡೆ ವರ್ಗಾವಣೆ ಮಾಡಬೇಕಾದಾಗ ಎಲ್ಲಿ ಅನುದಾನ ಶಾಲೆಗಳಲ್ಲಿ ವೇಕೆಂಟ್ಸ್ ಇದೆ ಅಂದರೆ ಖಾಲಿ ಇದೆ ಹುದ್ದೆಗಳು, ಆ ಖಾಲಿ ಹುದ್ದೆಗಳು ತುಂಬಿಸಿ ಮತ್ತೆ ಸರ್ಕಾರಿ ಶಾಲೆಗಳು ಕೊಡಬೇಕು ಅಂತ ಆದೇಶ ಇದೆ. ಮನೆ ನಿರ್ದೇಶಕರ ಆದೇಶ ಇದೆ. ಆದೇಶ ಇದ್ದರೂ ಸಹ ಈ ಕೆಲವೊಂದು ವಿಚಾರಗಳಲ್ಲಿ ಕೆಲವೊಂದು ತಾಲೂಕುಗಳಲ್ಲಿ ಸರ್ಕಾರಿ ಶಾಲೆಗಳು ಕೊಡ್ತಾ ಇದ್ರೆ, ನಮ್ಮ ಅನುದಾನ ಶಾಲೆಗಳು ಈಗಾಗಲೇ 12 ವರ್ಷಗಳಿಂದ ವೇಕೆಂಟ್ಸ್ ಆಗಿ ಬಿದ್ದಿದೆ. ಈಗಾಗಲೇ ರಿಸಲ್ಟ್ ಕೇಳ್ತಾರೆ ಇಲಾಖೆಯಿಂದ. ರಿಸಲ್ಟ್ ಎಲ್ಲಿಂದ ಕೊಡೋಕ್ಕಾಗ್ತದೆ? ಒಂದು ಶಾಲೆಗಳಲ್ಲಿ 1-2 ಟೀಚರ್ಸ್ ಇದ್ದಾರೆ, ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಎಲ್ಲಿ ಬರ್ತಾರೆ ಮಕ್ಕಳು ಬರಬೇಕಾದ್ರೆ ಶಿಕ್ಷಕರು ಕರೆಕ್ಟಾಗಿ ಶಿಕ್ಷಕರ ಸಂಖ್ಯೆ ಕರೆಕ್ಟಾಗಿ ಎಲ್ಲ ಸಬ್ಜೆಕ್ಟ್ ಶಿಕ್ಷಕರಿದ್ದಾಗ ಮಕ್ಕಳ ಸಂಖ್ಯೆನೂ ಉತ್ತಮವಾಗ್ತದೆ. ಈಗೇನು ದಾಖಲಾತಿ ಕೊರತೆ ಅಂತೇಳಿ ಇವರು ಇಲಾಖೆಯವರು ವೇತನ ತಡೆ ಹಿಡಿತಾ ಇದ್ದಾರೆ. ಇವೆಲ್ಲ ಸಮಸ್ಯೆಗಳು ಪರಿಹಾರ ಸಿಗ್ತದೆ. ಸರ್ಕಾರನೇ ಈ ಥರ ಮಾಡಬೇಕಾದಾಗ ಆದೇಶ ಆಗಿದೆ. 12 ವರ್ಷದಿಂದ ಪೆಂಡಿಂಗ್ ಇರುತ್ತೆ, ಅದನ್ನು ಈಗಾಗಲೇ 3 ವರ್ಷದಿಂದ ಆದೇಶ ಮಾಡಿದ್ದಾರೆ. ಆದೇಶ ಮಾಡಿ ಈಗಾಗಲೇ ಬಿಂದು ಅಂತೇಳಿ ಏನು ಗೊಂದಲ ಆಯ್ತಲ್ಲ, SC/ST ಮೀಸಲಾತಿದು ಬಿಂದು ಅಂತೇಳಿ ಅದನ್ನು ಸ್ವಲ್ಪ ಒಳ ಮೀಸಲಾತಿದು ಗೊಂದಲ ಆಯಿತು. ಅದರಿಂದ ಈಗಾಗಲೇ ಎಲ್ಲ ಆದೇಶ ಬಿಟ್ಟಿದ್ದಾರೆ ನೇಮಕಾತಿಗೆ. ಅದಾಗ್ಲೂ ಅದು ಆಗ್ಬೇಕಾದ್ರೆ ತಡ ಆಗ್ತದೆ. ತಡ ಆಗೋದ್ರಿಂದ ಈಗಾಗಲೇ ಏನು ವೇಕೆಂಟ್ಸ್ ಇದೆ ಅನುದಾನ ಶಾಲೆಗಳಲ್ಲಿ, ಆ ವೇಕೆಂಟ್ಸ್ ಅನುದಾನ ಶಾಲೆಗಳಲ್ಲಿ ವೇಕೆಂಟ್ ಇರುವಂಥ ಪೋಸ್ಟ್ಗಳಿಗೆ ನಮ್ಮ ಅನುದಾನ ಶಾಲೆ ಹೆಚ್ಚುವರಿ ಅಂಥವ್ರನ್ನ ತುಂಬಬೇಕಾಗ್ತದೆ ಫಸ್ಟು. ಆಮೇಲೆ ಅವರು ಸರ್ಕಾರಿ ಶಾಲೆಗಳಿಗೆ ಕೊಟ್ಕೊಳ್ಳಿ ಉಳಿದಿರೋಂಥವ್ರನ್ನ. ಹಂಗಾಗಿ ಜೊತೆಗೆ ಈಗ ಮಾನ್ಯತೆ ನವೀಕರಣ ಅಂತ ಹೇಳ್ತಿದ್ದಾರೆ. ಮಾನ್ಯತೆ ನವೀಕರಣ ಈಗಾಗಲೇ ಒಂದು ಉಪಸಮಿತಿ ರಚನೆ ಮಾಡಿದ್ದಾರೆ. ಮಾನ್ಯ ಪುಟ್ಟಣ್ಣ ಸಾಹೇಬರು MLC ಸಾಹೇಬರ ಒಂದು ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ರಚನೆ ಮಾಡಿದ್ದಾರೆ. ಆ ಸಮಿತಿಯಲ್ಲಿ ಈಗಾಗಲೇ ಸುಮಾರು ಸಭೆಗಳಾಗಿ ಈಗಾಗಲೇ ಸರ್ಕಾರಕ್ಕೆ ವರದಿ ಕೊಡ್ತಾ ಇದ್ದಾರೆ. ವರದಿ ಕೊಡೋ ಹಂತದಲ್ಲಿರಬೇಕಾದಾಗ ಇವರು ನಿಮ್ಮದು ಮಾನ್ಯತೆ ನವೀಕರಣ ಆಗಿಲ್ಲ ಅಂತೇಳಿ ವೇತನ ತಡೆಯುವಂಥ ಕಾರ್ಯಕ್ರಮ ತಡೆಯುವಂಥ ಒಂದು ಪ್ರಕ್ರಿಯೆ ನಡೀತಾ ಇದೆ. ಇವ್ಯಾವ ಆಗಬಾರ್ದು ಅಂತೇಳಿ ನಾವು ಒಂದು ಮನವಿ ಕೊಡಬೇಕು ಅಂತ ಬಂದಿರೋಂಥದ್ದು. ಯಾವುದೇ ಕಾರಣಕ್ಕೂ ಆಗಬಾರ್ದು. ಈಗಾಗಲೇ ಸುತ್ತೋಲೆಗಳಿದೆ. ಸರ್ಕಾರಿ ಶಾಲೆಗಳು ಏನಿದೆ ನಮ್ಮದು ವೇತನ ತಡೆ ಹಿಡಿಬಾರ್ದು ಅನ್ನೋದು ಸುತ್ತೋಲೆ ಇದೆ. ಒಂದು ನಿಯೋಜನೆ ಮಾಡಬೇಕಾದ್ರೆ ಎಲ್ಲಿ ಮಾಡಬೇಕು ಅನ್ನೋದು ನಿಯೋಜನೆ ಇದೆ, ವರದಿ ಸುತ್ತೋಲೆ ಇದೆ. ಇವೆಲ್ಲ ಇರಬೇಕಾದಾಗ ಈಗ ಆದೇಶ ಈಗ DD ಮೇಡಮ್ ಅವ್ರಿಗೆ ಮನವಿ ಸಲ್ಲಿಸೋ ಮುಖಾಂತರವಾಗಿ ಅವ್ರಿಗೆ ಅರ್ಥೈಸಿ ಇವೆಲ್ಲಕ್ಕೂ ಪರಿಹಾರ ಕಂಡುಕೊಳ್ಬೇಕು ಅಂತ ಬಂದಿರೋಂಥದ್ದು. ತಾವು ಇಲ್ಲಿ ಯಾವ ಅನುದಾನಿತ ಮತ್ತು ದಾನಿತ ಶಿಕ್ಷಕರ ಶಾಲೆಗಳ ಅಖಿಲ ಕರ್ನಾಟಕ ಶಾಲಾ ಕಾಲೇಜು ನೌಕರ ಸಂಘದಲ್ಲಿ ರಾಜ್ಯ ಉಪಾಧ್ಯಕ್ಷನಾಗಿದ್ದೆ ನಾನು. ಜಿಲ್ಲಾಧ್ಯಕ್ಷರಾಗಿದ್ದಾರೆ. ತಮ್ಮ ಹೆಸರು? ನಾರಾಯಣ. ಸರಿ.